ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಇಂಧನ ಸಚಿವ ಸುನಿಲ್ ಕುಮಾರ್ ಪ್ರಯಾಸದ ಗೆಲುವು ದಾಖಲಿಸಿದ್ದಾರೆ. ಸುನಿಲ್ ಕುಮಾರ್ 2018ರಲ್ಲಿ 40,000 ಮತಗಳಿಂದ ಗೆದ್ದಿದ್ರೆ ಈ ಬಾರಿ ಕೇವಲ 4,000 ಓಟಿನಲ್ಲಿ ಗೆದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದರಿಂದ ಕೇರಳಿ ಕೆಂಡಾಮಂಡಲವಾಗಿರುವಂತಹ ಸುನಿಲ್ ಕುಮಾರ್ ಮುತಾಲಿಕ್ರನ್ನ ಒಬ್ಬ ಡೀಲ್ ಮಾಸ್ಟರ್ ಅಂತ ಜರಿದಿದ್ದಾರೆ. ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಮುತಾಲಿಕ್ಗೆ ಪಾಠ ಕಲಿಸುವುದಾಗಿ ಎಚ್ಚರಿಸಿದ್ದಾರೆ. ಸುನಿಲ್ ವಿರುದ್ಧ ಕಾರ್ಕಳ ಕ್ಷೇತ್ರದಲ್ಲಿ ಮುತಾಲಿಕ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ರು. ಕಾಂಗ್ರೆಸ್ಸಿನ ಸಮೀಪದ ಪ್ರತಿಸ್ಪರ್ಧಿ ಮುನಿಯಾಲ್ ಉದಯ್ ಶೆಟ್ಟಿ ಕೇವಲ 4,000 ಮತಗಳ ಅಂತರದಿಂದ ಸೋತಿದ್ರು. ಪ್ರಯಾಸದ ಗೆಲುವಿನ ಬಳಿಕ ಸುನಿಲ್ ಕುಮಾರ್ ಕೆಂಡಾಮಂಡಲವಾಗಿದ್ದು, ಮುತಾಲಿಕ್ ಬಿ ಟೀಮ್ನವರು ಹಿಂದೆ ಜೋಶಿ ಮತ್ತು ಅನಂತ್ ಕುಮಾರ್ ವಿರುದ್ಧ ಸ್ಪರ್ಧಿಸಿದ್ರು. ಈ ಬಾರಿ ನನ್ನ ವಿರುದ್ಧ ಸ್ಪರ್ಧಿಸಿದ್ದಾರೆ. ಮುತಾಲಿಕ್ ನೈಜ ಹಿಂದುತ್ವದ ಏನು ಎಂಬುದು ಗೊತ್ತಿದೆ. ಅವರು ಕಾಂಗ್ರೆಸ್ನವರ ಜೊತೆ ಡೀಲ್ ಮಾಡಿಕೊಂಡಿದ್ದಾರೆ. ಅವರೊಬ್ಬ ಬಹುದೊಡ್ಡ ಡೀಲ್ ಮಾಸ್ಟರ್ ಅಂತ ಜರ್ತಿದ್ದಾರೆ. ಈ ಬೆಳವಣಿಗೆ ಬಳಿಕ ಪ್ರಮೋದ್ ಮುತಾಲಿಕ್ ದೇವಿ ಮೊರೆ ಹೋಗಿದ್ದಾರೆ. ಮಾರುಗುಡಿಗೆ ಆಗಮಿಸಿದಂತಹ ಅವರು ಸುನಿಲ್ ಕುಮಾರ್ ದುಡ್ಡು ತೆಗೆದುಕೊಂಡಿದ್ದಾಗಿ ಆರೋಪಿಸಿದ್ದಾರೆ. ದುಡ್ಡು ತೆಗೆದುಕೊಂಡಿದ್ರೆ ನನಗೆ ಶಿಕ್ಷೆ ಆಗಲಿ, ಇಲ್ಲ ಎಂದಾದ್ರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಒಟ್ಟಾರೆ ಫಲಿತಾಂಶ ಬಳಿಕ ಮಾಜಿ ಗುರು ಶಿಷ್ಯರ ಕದನ ರಂಗೇರುತ್ತಿದೆ. ರೀತಿಯಾದಂತಹ ಹೋರಾಟಗಳನ್ನ ಕೇಸುಗಳನ್ನ ಹಾಕೊಳ್ತಾ ಬೆಳೆದಿದ್ದೇನೆ. ಇಂಥ ಚಿಲ್ಲರೆ ಅಪಪ್ರಚಾರಗಳಿಗೆ ಬೆಲೆ ಕೊಟ್ಟಿಲ್ಲ. ಕೈಗೆ ಬಳೆಯನ್ನು ಕೂಡ ಹಾಕೊಳ್ಳಿಲ್ಲ. ಗೊತ್ತಿದೆ ಮುಂದೆ ಏನು ಮಾಡಬೇಕು ಅಂತ, ಯಾವ ರೀತಿಯಾದಂತ ಸಂಘಟನೆಯನ್ನ ಕಟ್ಟಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ಬುದ್ಧಿ ಕಲಿಸಬೇಕು ಅನ್ನೋದು ಕೂಡ ಗೊತ್ತಿದೆ. ನನಗೆ ಬಹಳ ಆಶ್ಚರ್ಯ, ನವೆಂಬರ್ನಿಂದ ವಾತಾವರಣ ಬದಲಾಯಿತು. ನೈಜ ಹಿಂದುತ್ವ ಅಂತೇಳಿ ಒಬ್ಬ ಡೀಲ್ ಮಾಸ್ಟರ್ ಬಂದ್ರೆ ಇಲ್ಲಿಗೆ, ಕಾಂಗ್ರೆಸ್ಸಿನ ಬಿ ಟೀಮ್ ಅಂತೇಳಿ ಮೊದಲಿನಿಂದ ಹೇಳ್ತಾ ಬಂದ್ವಿ. ಪ್ರಮೋದ್ ಮುತಾಲಿಕರಿಗೆ ನಾನು ಹೇಳ್ತೇನೆ, ಮೊದಲ ಬಾರಿ ಹೆಸರು ಪ್ರಯೋಗ ಮಾಡ್ತಾ ಇದ್ದಾನೆ. ಯಾಕೆ ಇಲ್ಲಿಗೆ ಬಂದ್ರಿ ನೀವು? ಒಂದು ಆಪಾದನೆಯನ್ನು ಇಲ್ಲಿಯ ಶಾಸಕರು ಮಾಡಿದ್ದಾರೆ. ನಾವು ಕಾಂಗ್ರೆಸ್ನಿಂದ ದುಡ್ಡು ತಗೊಂಡಿದ್ದೀವಿ, ದುಡ್ಡು ಎಷ್ಟು ತಗೊಂಡಿದ್ದಾರೆ ಅಂತನ್ನುವಂಥದ್ದು ಬಹಿರಂಗಪಡಿಸಬೇಕು ಅನ್ನುವಂಥದ್ದು ಒಂದು ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ. ಹಾಗಾಗಿ ನಾವು ಯಾರೂ ಕಾಂಗ್ರೆಸ್ನಿಂದ ದುಡ್ಡು ತಗೊಂಡಿಲ್ಲ. ದುಡ್ಡು ತಗೊಂಡಿದ್ದರೆ ಆ ಮಹಾತಾಯಿ ನಮಗೆ ಶಿಕ್ಷೆ ಮಾಡಲಿ ಅಂತ ಹೇಳಿ ನಾನು ಮಾರಿಗುಡಿಗೆ ನಾವು ದೇವಸ್ಥಾನದ ಮಹಾತಾಯಿಗೆ ಬೇಡ್ಕೊಳ್ತಾ ಇದ್ದೀನಿ. ಮತ್ತು ಯಾರ ಆಪಾದನೆ ಮಾಡಿದ್ದಾರೆ ಅವರು ಇದನ್ನು ಸ್ವೀಕಾರ ಮಾಡಿಕೊಂಡು ಒಂದು ಆಪಾದನೆ ಮಾಡಿದ್ದನ್ನ ಸಿದ್ಧಗೊಳಿಸಬೇಕು, ಅದಕ್ಕೆ ದಾಖಲೆ ಕೊಡಬೇಕು, ಇಲ್ಲ ಕ್ಷಮೆ ಬೇಡಬೇಕು. ಸೊ ಎರಡೂ ಮಾಡಲಿಲ್ಲ ಅಂತಂದ್ರೆ ನೀನೇ ಮಹಾತಾಯಿ, ನೀನೇ ಅವರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿ ಸಂಕಲ್ಪ ಮಾಡ್ತಾ ಇದ್ದೀನಿ. ಇದನ್ನ ಸ್ವೀಕಾರ ಮಾಡ ಮಾಡಿದೆ. ಅದರ ಒಂದು ಶಬ್ದ ಕೂಡ ಆ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ. ಅದು ತಪ್ಪು ಒಪ್ಪು ಅನ್ನುವಂಥದ್ದು ನೀವು ಹೇಳ್ತಾ ಇಲ್ಲ. ಅಂದರೆ ಅದರ ಅರ್ಥ ನೀವು ಭ್ರಷ್ಟರಿದ್ದೀರಿ ಅಂತನ್ನುವಂಥದ್ದು ಸಿದ್ಧ ಆಗತ್ತೆ. ಅದನ್ನು ಮುಚ್ಚಾಕಕ್ಕೆ ಇವತ್ತು ಡೀಲ್ ಮಾಸ್ಟರ್, ಬಿ ಟೀಮ್, ಕಾಂಗ್ರೆಸ್ನವರಿಂದ ದುಡ್ಡು ತಗೊಂಡಿದ್ದಾರೆ ಅಂತನ್ನುವಂಥದ್ದು ಬೊಗಳೆ ಬಿಡ್ತಾ ಇದೆ. ಈ ಬೊಗಳೆ ಬಿಟ್ಟು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾನು ಸವಾಲು ಹಾಕ್ತಾ ಇದ್ದೀನಿ. ಸುನೀಲ್ ಕುಮಾರ್ ಅವರೇ, ನಿಮಗೆ ಸವಾಲು ಹಾಕ್ತಾ ಇದ್ದೀನಿ. ಕಾರ್ಕಳದ ಯಾವುದೇ ಸ್ಥಳದಲ್ಲಿ ವೇದಿಕೆಯ ಮೇಲೆ ಇಬ್ಬರು ಒಟ್ಟಿಗೆ ನಿಂತುಕೊಂಡು ಆ ಭ್ರಷ್ಟಾಚಾರವನ್ನು ನಾನು ಸಿದ್ಧ ಮಾಡಿ ತೋರಿಸ್ತೀನಿ.
ನೀವು ಇದು ತಪ್ಪು ಅಂತನ್ನುವಂಥದ್ದು ನಿಮ್ಮಲ್ಲಿ ನೈತಿಕತೆ ಇದ್ರೆ ಆ ವೇದಿಕೆಯನ್ನು ಸಿದ್ಧಗೊಳಿಸಿ ನಾನು ಬರಕ್ಕೆ ಸಿದ್ಧವಾಗಿದ್ದೀನಿ ಅಂತನ್ನುವಂಥದ್ದು ನಿಮಗೆ ಸವಾಲು ಹಾಕ್ತಾ ಇದೆ. ಇನ್ನು ಡೀಲ್ ಮಾಸ್ಟರ್ 10 ಬಾರಿ ಅಲ್ಲ, ನೀವು 100 ಬಾರಿ ಹೇಳಿದ್ರು ಕೂಡ ನಿಮ್ಮ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದೀರಿ ಡೀಲ್ ಮಾಸ್ಟರ್ ಅಂತೇಳಿ? 4 ಸಲ ಈ ಕ್ಷೇತ್ರದಲ್ಲಿ ಗೆದ್ದು ಮಿನಿಸ್ಟರ್ ಆಗಿ ಎಷ್ಟು ಲೂಟಿ ಹೊಡೆದಿದ್ದೀರಿ ಅಂತ ಒಂದ್ಸಲ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಅವಲೋಕನ ಮಾಡ್ಕೊಳ್ಳಿ. ಜನರ ಬಾಯಲ್ಲಿ ವಿಪರೀತ ಇದೆ ನೀವು ಭ್ರಷ್ಟರು ಅಂತನ್ನುವಂಥದ್ದು. ನಾನು ಬಿಡಿ, ನಿಮ್ಮದೇ ತಹಸೀಲ್ದಾರರು ಆರೋಪ ಮಾಡಿದ್ದ ಒಂದು ದಾಖಲೆ ಇದೆ, ನಿಮ್ಮದೇ ಶಿರಸ್ತೆದಾರ ಆರೋಪ ಮಾಡಿದ್ದು ಇವತ್ತು ಲೋಕಾಯುಕ್ತದಲ್ಲಿದೆ, ನಿಮ್ಮ ಇದರಲ್ಲೇ ಶಾಸಕರು ಮಂತ್ರಿಗಳಾದಂಥ ಈಶ್ವರಪ್ಪನವರು ವಿಧಾನಸಭೆಯಲ್ಲಿ ಮಾತನಾಡಿದ್ದು ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಇಂಧನ ಖಾತೆಯ ಸುನೀಲ್ ಕುಮಾರ್ ಕರ್ನಾಟಕದ ನಂಬರ್ 1 ಭ್ರಷ್ಟ ಅಂತನ್ನುವಂಥದ್ದು ಜಗಜ್ಜಾಹಿರೇ ಇದೆ. ನನಗೆ ಡೀಲ್ ಮಾಸ್ಟರ್ ಅಂತ ಹೇಳ್ತೀರಿ? ಸೊ ತಾಕತ್ತಿದ್ರೆ ನನ್ನ ಸವಾಲುವನ್ನು ಸ್ವೀಕಾರ ಮಾಡಿ ಮಾರಿ ಗುಡಿ ಹೋಗಿ ತೆಂಗಿನಕಾಯಿ ಹಿಡಿ ಅಂತನ್ನುವಂಥದ್ದು ಹೇಳಿ